ಹಾಯ್ ಗುಡ್ ಮಾರ್ನಿಂಗ್. ನಮ್ಮ ಮನೇಲಿ ನೋಡಿ ಮಸಾಲೆ ಎಲ್ಲಾನು ಮಿಕ್ಸಿಗೆ ಹಾಕಲ್ಲ, ಜಾಸ್ತಿ ನಾವು ಒರಳಲ್ಲೇ ರುಬ್ಬೋದಂತ. ಒರಳಲ್ಲಿ ರುಬ್ಬಿದ್ರೆ ಮಸಾಲೆ ಟೇಸ್ಟ್ ಸೂಪರ್ ಆಗಿರತ್ತೆ. ಇದು ನೋಡಿ ಮುದ್ದೆ ಮಾಡಿದೀವಿ. ಮುದ್ದೆ ನಮ್ಮಲ್ಲಿ ಕಂಪಲ್ಸರಿ, ಯಾಕೆ ಅಂದ್ರೆ ನಮ್ಮ ಅತ್ತೆ ಮತ್ತೆ ಅಜ್ಜಿ ಇದಾರಲ್ಲ, ಅವ್ರಿಗೆ ಟಿಫನ್ ಎಲ್ಲ ತಿನ್ನಲ್ಲ. ಇದು ಬಂದು ಹಾಗಲಕಾಯಿ ಸಾಂಬಾರ್ಗೆ ಅಂತ, ಅದು ಮಸಾಲೆ ಹರಿತಿದಾರಲ್ಲ ಅದನ್ನ ಇದಕ್ಕೆ ಹಾಕಕ್ಕೆ ಅಂತ ಫ್ರೈ ಮಾಡ್ತಿದೀನಿ. ಮತ್ತೆ ಬಂದ್ರೆ ಮಕ್ಕಳಿಗೆ ಬಾಕ್ಸ್ ಅಂತ ಚಪಾತಿ ಮಾಡಿದೀನಿ. ಚಪಾತಿ ಜೊತೆ ತರಕಾರಿ ಸಾಗು ಮಾಡಿದೀನಿ. ಇದು ಬಂದು ಬಾಕ್ಸ್ಗೆಲ್ಲ ಹಾಕಿದ್ದಾಗಿದೆ, ಲಾಸ್ಟ್ ಉಳ್ದಿರೋ ಅಂತದ್ದು. ಮಾಡೋವಾಗೆಲ್ಲ ವಿಡಿಯೋ ಮಾಡಕ್ ಆಗಿಲ್ವಲ್ಲ, ಅದಕ್ಕೆ ಲಾಸ್ಟ್ ಅಲ್ಲಿ ಮಾಡ್ತಿದೀನಿ ಅಂತ. ಸರಿ, ನಮ್ ಕಡೆ ಹಾಗಲಕಾಯಿನ ಕಾಕರಕಾಯಿ ಅಂತಾರೆ, ನಿಮ್ ಕಡೆ ಏನಂತಾರೆ ಕಮೆಂಟ್ ಅಲ್ಲಿ ತಿಳಿಸಿ. ಇದು ಬಂದು ಅವರೇ ಏನಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಹಾಗಲಕಾಯಿ ಮತ್ತೆ ಸ್ವಲ್ಪ ಕಹಿ ಇರತ್ತಲ್ವಾ, ಅದಕ್ಕೆ ಹಾಗಲಕಾಯಿ ಜೊತೆ ಒಂದೊಂದು ಕಾಳನ್ನ ಹಾಕೊಂಡ್ ತಿಂದ್ರೆ ಸೂಪರ್ ಆಗಿರತ್ತೆ. ಕಹಿನೂ ಅಷ್ಟು ಗೊತ್ತಾಗಲ್ಲ, ಅದಕ್ಕೆ ಬಂದ್ಬಿಟ್ಟು ನಮ್ಮ ಅತ್ತೆ ಮಾಡ್ತಾರೆ. ನಮ್ಮ ಅತ್ತೆಯವ್ರು ಇದಾರಲ್ಲ, ಅವ್ರಿಗೆ ಹಳೆ ಕೈ. ಅವರು ಅವರ ಅಮ್ಮ ಮತ್ತೆ ಅವ್ರ ಅತ್ತೆ ಹತ್ರ ಕಲ್ತಿರುವಂತದ್ದು ಸಾಂಬಾರೆಲ್ಲ ಸೂಪರ್ ಆಗಿ ಮಾಡ್ತಾರೆ. ಅವ್ರ ಹತ್ರ ಕಲ್ತ್ಕೋಬೇಕು ನಾನು, ಅದಕ್ಕಂತಾನೆ ವಿಡಿಯೋ ಮಾಡ್ತಿದೀನಿ. ನನ್ ಜೊತೆ ನೀವುನು ಕಲ್ತ್ಕೊಳ್ಳಿ ವಿಡಿಯೋ ನೋಡ್ಬಿಟ್ಟು. ಮತ್ತೆ ನೋಡಿ, ಮಕ್ಳೆಲ್ಲ ರೆಡಿ ಆಗಿದ್ದಾಯ್ತು, ಅವ್ರನ್ನ ಸ್ಕೂಲ್ ಕಳಿಸ್ತಿದೀನಿ. ಅವ್ರ ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ನನ್ಗೆ ಮನೆ ಎಲ್ಲ ಕ್ಲೀನಿಂಗ್ ಇದೆ, ಮತ್ತೆ ಪೂಜೆ ಮಾಡೋದಿದೆ, ಅದನ್ನೆಲ್ಲ ವಿಡಿಯೋ ಮಾಡಕ್ ಆಗಲ್ಲ. ಓಕೆ, ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಓಕೆನಾ, ಬಾಯ್. ಇನ್ನು